ಅಂಜನಾದ್ರಿ ಬೆಟ್ಟದ ಮೇಲೆ ನೂರಾರು ವಿದೇಶಿಗರಿಂದ ರಾಮನಾಮ ಜಪ. ಇದ್ಯಾವಾಗ ಆಗಿದ್ದು ಅಂದ್ರೆ ಇದೇ ವರ್ಷ ನವೆಂಬರ್ ತಿಂಗಳಲ್ಲಿ ಇದು ನಡೆದಿದ್ದು. ಪಾಶ್ಚಿಮಾತ್ಯ ದೇಶದವರಿಗೆ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಒಲವು ಮೂಡಿರೋದು ಖುಷಿ ಕೊಡುವಂತ ವಿಚಾರ ಅಲ್ವಾ. 575 ಮೆಟ್ಟಿಲಿರೋ ಈ ಬೆಟ್ಟನ ರಾಮನಾಮ ಜಪ ಮಾಡ್ಕೊಂಡು ಹತ್ತಿದ್ರೆ ಹತ್ತಿದ್ದೇ ಗೊತ್ತಾಗೋದಿಲ್ಲ. ನಾವಂತೂ 15ರಿಂದ 20 ನಿಮಿಷದಲ್ಲಿ ಹತ್ತು ಮುಗಿಸಿದ್ವಿ. ಆಂಜನೇಯ ಸ್ವಾಮಿಯ ಮೂರ್ತಿಯ ಪಕ್ಕದಲ್ಲೇ ರಾಮ ಮತ್ತು ಸೀತೆಯ ವಿಗ್ರಹಗಳು ಕೂಡ ಇದೆ. ಈ ಕಡೆ ಅಂಜನಾ ದೇವಿಯ ವಿಗ್ರಹ ಕೂಡ ಇದೆ. ಅಂಜನಾ ದೇವಿಯು ಈ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿಗೆ ಜನ್ಮ ನೀಡಿದ್ರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಹೆಸರು ಬಂತು ಅನ್ನೋ ಪ್ರತೀತಿ ಇದೆ. ಕೇಸರಿ ಮತ್ತು ಅಂಜನಾ ದೇವಿಯ ಮಗನಾದ ಆಂಜನೇಯ ಸ್ವಾಮಿಗೆ ಶ್ರೀರಾಮನಿಂದ ಚಿರಂಜೀವಿ ಆಗುವ ವರ ಇರೋದ್ರಿಂದ ಆಂಜನೇಯ ಸ್ವಾಮಿ ಇಲ್ಲಿ ಜೀವಂತವಾಗಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇದು. ಸ್ಕೂಲ್ ಟ್ರಿಪ್ ಸೀಸನ್ ಆಗಿರೋದ್ರಿಂದ ಎಲ್ಲೆಲ್ಲೂ ಮಕ್ಕಳೇ ಕಾಣಿಸ್ತಿದ್ರು. ರಾಮಾಯಣದಲ್ಲಿರೋ ಕಿಷ್ಕಿಂಧ ಕಾಂಡದಲ್ಲಿ ಬರೋ 5 ಪರ್ವತಗಳಲ್ಲಿ ಅಂಜನಾದ್ರಿ ಪರ್ವತನೂ ಕೂಡ ಮುಖ್ಯವಾದದ್ದು. ನೀವು ಬೆಟ್ಟದ ಮೇಲಿಂದ ಸುತ್ತ ನೋಡಿದ್ರೆ ಮಾತುಂಗ ಪರ್ವತ, ಋಷಿಮುಖ ಪರ್ವತ ಎಲ್ಲ ಕಾಣುತ್ತೆ. ಇಲ್ಲಿ ಸನ್ಸೆಟ್ ಪಾಯಿಂಟ್ ಕೂಡ ಇದೆ. ನಮ್ಮನವರು ಮಕ್ಳಿಗೆಲ್ಲ ರಾಮನಾಮ ಭಜನೆ ಮಾಡಿಸಿದ್ರು. ಮಕ್ಕಳು ಕೂಡ ಖುಷಿಯಿಂದ ಭಜನೆ ಮಾಡಿದ್ರು. ರಾಮ ಲಕ್ಷ್ಮಣ ಜಾನಕಿ ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್. ಇದ್ರ ಕಂಪ್ಲೀಟ್ ಬ್ಲಾಗ್ ಬಿ ಫನ್ನಿ ಬಿ ಹ್ಯಾಪಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಇಂಟ್ರೆಸ್ಟ್ ಇರೋರು ನೋಡಿ. ಮಕ್ಳ ಜೊತೆ ಫೋಟೋ ತೆಗೆಸ್ಕೊಂಡು ಅಲ್ಲೇ ಒಂಚೂರು ಶಾಪಿಂಗ್ ಮಾಡ್ಕೊಂಡು ಉಪವಾಸದಲ್ಲಿ ಬೆಟ್ಟ ಹತ್ತಿದ್ರಿಂದ ಈಗ ತಿಂಡಿ ತಿನ್ನೋಣ ಅಂತ ಹೋದ್ವಿ.